ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಭಾನುವಾರದ್ದು ಬೆಳಗ್ಗೆ ಟೈಮ್ ಒಂದು 4 ಆಗಿತ್ತು ಅನಿಸುತ್ತೆ. ಇನ್ನು ನಮ್ಮ ಮನೆಯವ್ರು ಬಂದು ಕರೆಂಟು ಟ್ರಿಪ್ ಆಗಿದೆ ಅಂತ ಹೇಳಿಬಿಟ್ಟು ಮೋಟ್ರೇನು ಆನ್ ಮಾಡೋಕ್ಕೂ ಅಂತ ಹೊರಗಡೆ ಬಂದಿದ್ದಾರೆ. ಬಂದ ತಕ್ಷಣವೇ ಫಸ್ಟು ಬ್ಯಾಟ್ರಿ ಹಾಕ್ಬಿಟ್ಟು ಎಲ್ಲ ಕಡೆನೂ ನೋಡ್ತಾ ಇರ್ತಾರೆ. ನೋಡಿದ್ಮೇಲೆ ಇದು ಮೊಲ ಕಣ್ಣಿಗೆ ಕಂಡಿದೆ. ಅಂದರೆ ಸ್ವಲ್ಪ ದೂರನೇ ಸ್ವಲ್ಪ ಜೂಮ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಇನ್ನು ಮೊಲ ಇರೋದ್ರಿಂದ ಬೇಗ ಬಂದುಬಿಟ್ಟು ಫೋನ್ ತೊಗೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಎಬ್ಬರಿಸಿದ್ರು. ನಾನು ಸ್ವಲ್ಪ ಲಾಸ್ಟಲ್ಲಿ ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಮೊಲ ಅಂತ ಹೇಳ್ಬಿಟ್ಟು. ಮಸ್ತ್ ಇರ್ತವೆ. ಎಷ್ಟೊಂದು ಮೊಲ ಇದ್ದಾವೆ ಅಂದರೆ ಸಿಕ್ಕಾಪಟ್ಟೆ ಇದ್ದಾವೆ. ಬೆಳಗ್ಗೆ ಟೈಮ್ ಎಲ್ಲೂ ಕಾಣಿಸೋದೇ ಇಲ್ಲ ಅವು. ಅಂದರೆ ಅವು ಓಡಾಡಿರೋ ಜಾಗ ಮತ್ತು ಅವು ಇದು ಪಿಚ್ಚಿಗೆ ಆಗ್ತಾವಲ್ವ, ಆ ಪಿಚ್ಚಿಗೆನ ಕಂಡಿಡಿದ್ಬಿಟ್ಟು ಮೊಲ ಹೋಗಿದೆ ಅಂತಲೂ ಹೇಳ್ತಾ ಇರ್ತಾರೆ. ಎಷ್ಟೊಂದು ಅಂದರೆ ಸಖತ್ತು ಮೊಲ ಓಡಾಡ್ತಾನೇ ಇರ್ತವೆ ಎಲ್ಲ ಕಡೆಯೂ. ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯವರು ಕೂಡ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರು. ಇನ್ನು ನಾನು ಕೂಡ ಬಂದ ತಕ್ಷಣವೇ ತುಂಬ ಹೊತ್ತು ಏನಿಲ್ಲ ಅಂದರೂ ಕೂಡ ಒಂದು 1/2 ಅವರ್ 3/4 ಅವರು ಅದು ಅಲ್ಲೇ ಇತ್ತು. ಎಷ್ಟೊತ್ತಾದರೂ ಕೂಡ ಹೋಗಲೇ ಇಲ್ಲ. ಇನ್ನು ನಮ್ಮ ಮನೆಯವ್ರು ನೋಡೋಣ ಅಂತೇಳ್ಬಿಟ್ಟು ಹಿಂಗೆ ಬ್ಯಾಟ್ರಿ ಬಿಡ್ತಾಯಿದ್ರು. ಪಾಪ ಅದು ಹೋಗ್ಬಿಡ್ತು ಓಡಿ ಭಯ ಪಟ್ಟಿತ್ತು ಅನಿಸುತ್ತೆ. ಸ್ವಲ್ಪ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬೆಳಕು ಬಂತಲ್ಲ, ಇನ್ನು ಅದಕ್ಕೋಸ್ಕರ ಹೋಗ್ತಾ ಇದೆ ನೋಡಿ. ಏನೋ ಒಂಥರ ಖುಷಿ. ನವಿಲುಗಳು ಕೂಡ ಅಷ್ಟೇ. ನವಿಲುಗಳು ಕೂಡ ತುಂಬ ಇದ್ದಾವೆ. ಬೆಳಗ್ಗೆ ಟೈಮ್ ಅಂತೂ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಅಷ್ಟೊಂದು ನವಿಲುಗಳೆಲ್ಲ ಓಡಾಡ್ತಾನೆ ಇರ್ತವೆ. ಇನ್ನು ಅಷ್ಟು ಬೇಗ ಎದ್ದು ಹೊರಗಡೆ ಬರೋದಕ್ಕಾಗೋದಿಲ್ಲಲ್ವ, ಅದಕ್ಕೋಸ್ಕರ. ಇನ್ನು ಇಲ್ಲಿ ನಮ್ಮ ಗುಂಡವನ್ನೇ ಎದ್ದಿರಲಿಲ್ಲ. ಟೈಮ್ ಒಂದು 8:30 ಆಗಿತ್ತು ಅನಿಸುತ್ತೆ. ಇನ್ನೂ ಮಲ್ಕೊಂಡಿದ್ದ. ಹೊಸ ಜಾಗ ಬೇರೆ, ನೈಟ್ ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ ಅವನು. ಫೈನಲಿ ಜೋಲಿ ಕಟ್ಟಿ ಜೋಲಕ್ಕೆ ಹಾಕೋವರೆಗೂ ಕೂಡ ನಿದ್ದೆನೇ ಹೋಗಿರಲಿಲ್ಲ. ಸರಿ ಬಿಡಂತೇಳ್ಬಿಟ್ಟು ಹೆಂಗೋ ಸೀರೆ ಇತ್ತು, ಇನ್ನು ಸೀರೆ ತೊಗೊಂಡ್ಬಿಟ್ಟು ಜೋಲಿ ಹಾಕಿದ್ವಿ. ಈ ಥರ ಸ್ವಲ್ಪ ಹಗ್ಗ ಕಟ್ಬಿಟ್ಟು ಸರಿಯಾಗಿ ಮೇಲ್ಗಡೆಯಿಂದ ಕಟ್ಟೋಣ ಅಂದರೆ ಮೇಲ್ಗಡೆ ಏನೂ ವ್ಯವಸ್ಥೆ ಇರಲಿಲ್ಲ. ಹಂಗೆ ಸ್ವಲ್ಪ ಕಿಟಕಿಗೇ ಕಟ್ಟಿ ಮಲಗಿಸಿದ್ವಿ, ಚೆನ್ನಾಗಿ ಮಲ್ಕೊಳ್ಳಿ ಅಂತೇಳ್ಬಿಟ್ಟು. ಇನ್ನು ಜೋಲಿಗೆ ಹಾಕ್ದಾಗಿಂದ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ. ಎಷ್ಟೊತ್ತಾದರೂ ಕೂಡ ಎದ್ದಿರಲಿಲ್ಲ. ಇನ್ನು ನಮ್ಮ ಮನೆಯವ್ರು ಬಂದು ಊರೊಳಗೆ ಹೋಗಿದ್ರು. ಇನ್ನು ನಾನು ನಮ್ಮ ಗುಂಡ ಇಬ್ಬರೇ ಇದ್ದಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ತುಂಬ ಚೆನ್ನಾಗಿದೆ. ಏನು ಮಾಡೋದು, ಈ ಹೊಲನ ಸೇಲ್ ಮಾಡ್ತಾಯಿದ್ದಾರೆ. ಅದೇ ಸ್ವಲ್ಪ ಬೇಜಾರು. ಒಂದು ಏನಿಲ್ಲ ಅಂದರೂ ಕೂಡ ಒಂದು 3 ವರ್ಷ ನಮಗೆ ಅನ್ನ ಕೊಟ್ಟಿದೆ ಈ ಹೊಲ ಬಂದು. ನಮ್ಮ ಮನೆಯವರಂತೂ ಹೊಲ ಇದು ಅವರು ಸ್ವಲ್ಪ ಕೆಲಸ ಕರ್ಕೊಂಡಾಗಿಂದ ಇಲ್ಲೇ ಪರ್ಮನೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲೂ ಕೂಡ ಹೊರಗಡೆ ಕೆಲಸ ಮಾಡ್ತಾಯಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಕೆಲಸ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಆದರೂ ಕೂಡ ತುಂಬ ಹೆವಿ ಕೆಲಸ ಇರುತ್ತೆ. ಆದರೆ ಎಲ್ಲ ಕೂಡ ಒಬ್ಬರೇ ಮ್ಯಾನೇಜ್ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಒಂಥರ ಬೇಜಾರು ಅನ್ನಿಸ್ತಾ ಇದೆ ನನಗೂ ಕೂಡ. ದಿನಕ್ಕೆ ಏನಿಲ್ಲ ಅಂದರೂ ಕೂಡ ಸುಮಾರು ಜನ ಬಂದು ಇದೆಲ್ಲ ಫುಲ್ಲು ತೋಟ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಿನ್ನು ಸ್ವಲ್ಪ ಪೆಂಡಿಂಗಲ್ಲಿದೆ ಅಂತ ಹೇಳ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಬಟ್ಟೆ ಕೂಡ ನೆನೆಸಿದ್ದೀನಿ. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತೂ ತುಂಬ ಗಲೀಜಾಗಿರುತ್ತೆ. ಎಲ್ಲ ಬಟ್ಟೆನೂ ಕೂಡ ಹಾಗೆ ಒಂದು ಸ್ವಲ್ಪ ಚೀಲದಲ್ಲೆಲ್ಲ ಹಾಕಿ ಇಟ್ಬಿಟ್ಟಿದ್ರು. ಅದಕ್ಕೆ ಬೇಗನೆ ಸ್ವಲ್ಪ ಬೆಳಗ್ಗೆನೇ ಎಲ್ಲ ಸರ್ಪಾಕಿ ಚೆನ್ನಾಗಿ ನೆನೆಸಿದ್ದೆ. ಅದು ಚೆನ್ನಾಗಿ ನೆನ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕೊಳೆ ಬಿಡ್ತಾವೆ ಅಂತೇಳ್ಬಿಟ್ಟು. ಹೇಳ್ಬೇಕಂದ್ರೆ ನೈಟೇ ನಾನು ನೆನೆಸಿಡ್ಬೇಕಾಗಿತ್ತು. ನೈಟೆಲ್ಲ ಅವು ಬಟ್ಟೆ ಎಲ್ಲ ಶೆಡ್ಡಲ್ಲಿದ್ದು ಹೋಗಿ ತೊಗೊಂಬರೋದಕ್ಕಾಗಲಿಲ್ಲ. ಇನ್ನು ಬೆಳಗ್ಗೆನೇ ನೆನೆಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಆ ಕೊಳೆ ನೋಡಿಬಿಟ್ಟು ಭಯ ಆಗಿ ಇವತ್ತು ಫುಲ್ಲು ನೆನ್ಕೊಂಡ್ರೆ ಬೇಕಾದರೆ ನಾಳೆ ಹೋಗ್ದಾಕಣ ಸೋಮವಾರ ಅನ್ನೋ ಪ್ಲಾನ್ ಬಂತು. ಅಷ್ಟು ಗಲೀಜಾಗಿದ್ವು. ಹೋಗೋಣ ಅಂತ ಟ್ರೈ ಮಾಡಿದೆ, ಬಟ್ ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಒಂದು ಸರಿ ಜೋರಾಗಿ ಬರೋದು ಮತ್ತೊಂದು ಸರ್ತಿ ಸ್ಟಾಪ್ ಆಗೋದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಇನ್ನು ಬಟ್ಟೆ ಒಗೆಯೋಕ್ಕೆ ಆಗಲಿಲ್ಲ ಫೈನಲಿ. ಇನ್ನು ನಮ್ಮ ಗುಂಡ ಕೂಡ ಎದ್ದ ತಕ್ಷಣ ನಮ್ಮ ಮನೆಯವ್ರು ಬಂದುಬಿಟ್ಟು ನೋಡಿಕೊಂಡು ಊಟ ತರ್ತೀನಿ ಅಂತೇಳ್ಬಿಟ್ಟು ಮನೆಗೆ ಹೋದರು. ಇನ್ನು ನಮ್ಮ ಪವಿತ್ರ ಅಡುಗೆ ಮಾಡಿ ಮತ್ತು ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ತಾಳೆ. ಹೋಗ್ಬೇಕಿತ್ತು ಊರೊಳಗೆ. ನಾನು ಬಟ್ಟೆ ಒಗೆಯೋಣ ಅಂತೇಳ್ಬಿಟ್ಟು ನಾನು ಇಲ್ಲೇ ಸೇರಿಕೊಂಡೆ. ಬಟ್ಟೆ ಕೆಲಸ ಕೂಡ ಆಗಲಿಲ್ಲ. ಇನ್ನು ನಮ್ಮ ಮನೆಯವರಂತೂ ತೋಟದಲ್ಲಿ ಇರ್ತಾನೆ ಇರಲಿಲ್ಲ. ತುಂಬ ಜನ ಬರ್ತಾಯಿದ್ರು ತೋಟ ನೋಡೋದಕ್ಕೆ. ಇನ್ನು ಅವ್ರ ಜೊತೆನೇ ಸ್ವಲ್ಪ ಟೈಮೆಲ್ಲ ಇದು ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ಹಸು ಇದ್ದಾವೆ, ಹಸು ಮತ್ತು ಪಟ್ಲಿ ಮರಿ ಎಲ್ಲ ಇದ್ದಾವೆ ಆ ಕಡೆ ಸೈಡು. ಅದೆಲ್ಲ ಸ್ವಲ್ಪ ನೋಡ್ಕೋಬೇಕಲ್ಲ. ಓಕೆ, ಮೇವದೆಲ್ಲ ಹಾಕಬೇಕು, ನೀರು ಕುಡಿಸ್ಬೇಕು ಟೈಮ್ ಟು ಟೈಮ್. ಅವ್ರಿಗೂ ಕೂಡ ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಊರೊಳಗಂತೂ ಹೋಗೋದಕ್ಕೆ ಆಗಲಿಲ್ಲ. ಸ್ವಲ್ಪ ದೂರ ಆಗುತ್ತೆ, ಅದಕ್ಕೋಸ್ಕರ ಹೋಗೋದಕ್ಕಾಗಲಿಲ್ಲ. ಅವ್ರು ಬಿಟ್ಟು ಬಂದರೆ ಮಾತ್ರ ಹೋಗಬೇಕಿತ್ತು. ಇನ್ನು ಅವರು ಆ ಬ್ಯುಸಿಯಲ್ಲಿದ್ದರಲ್ವ, ಇನ್ನು ಹೋಗಲಿಲ್ಲ. ಇನ್ನು ಟಿಫನ್ ಬಂದುಬಿಟ್ಟು ದೋಸೆ ಮತ್ತು ಚಟ್ನಿ, ಪಲ್ಯ, ಅನ್ನ ಎಲ್ಲ ಕೂಡ ಮಾಡಿದ್ಲು. ಪಾಪ ಮಗುನ ಇಟ್ಕೊಂಡು ನನಗೆ ಒಂಥರ ಬೇಜಾರಾಯಿತು. ಬಟ್ ಏನು ಮಾಡೋದಕ್ಕಾಗಲ್ಲ, ಪರಿಸ್ಥಿತಿ ಹಂಗಿತ್ತು. ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ನಮ್ಮ ಗುಂಡನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಇನ್ನು ನಮ್ಮ ಮನೆಯವ್ರು ಕೂಡ ಊಟ ತೊಗೊಂಬಂದರು. ನೋಡ್ತಾ ಇರ್ಬೋದು, ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ, ಅನ್ನ ಮಾಡಿದರು. ಬಾಕ್ಸ್ಗೆ ಕಳಿಸಿದ್ರು. ಇನ್ನು ಗುಂಡನಿಗೆ ತುಂಬ ಇಷ್ಟ ಅಲ್ವಾ ದೋಸೆ ಆಗಲಿ ಇಡ್ಲಿ ಆಗಲಿ, ತುಂಬ ಇಷ್ಟಪಟ್ಟು ತಿಂತಾನೆ. ದೋಸೆ ಆಗಿದ್ದಕ್ಕೆ ಅವನಿಗೂ ಕೂಡ ಒಂಥರ ಖುಷಿ ಆಯಿತು. ಇನ್ನು ನಾನಂತೂ ದೋಸೆನೇ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಹೆಂಗೋ ಸದ್ಯ ಇಲ್ಲಿ ಬಂದು ಪವಿತ್ರ ದೋಸೆ ಮಾಡಿದ್ಲು.
ಇನ್ನು ಊಟ ಮಾಡಿ ಸ್ವಲ್ಪ ಕೆಲಸ ಇತ್ತು, ಇಲ್ಲೇ ಹೊಲದಲ್ಲೇ ಸ್ವಲ್ಪ ಕೆಲಸ ಎಲ್ಲ ನೋಡ್ಕೊಂಡ್ವಿ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು, ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಗುಡ್ಡ ಬೆಟ್ಟ ಎಲ್ಲ ಕಾಣಿಸ್ತಾ ಇರುತ್ತೆ. ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ದೂರ ಅಲ್ವಾ ಆ ಮೋಡ ಆಗಿರೋದು ಮತ್ತು ಮಳೆ ಬರೋದೆಲ್ಲ ನೋಡ್ತಾ ಇರ್ಬೋದು. ಮೋಡ ಕೂಡ ಜಾಸ್ತಿ ಇತ್ತು, ಮಳೆ ಬರೋ ಚಾನ್ಸ್ ತುಂಬ ಇತ್ತು. ಅದನ್ನು ಸ್ವಲ್ಪ ಬರೋದು ಮತ್ತು ಸ್ವಲ್ಪ ಸ್ಟಾಪ್ ಆಗೋದು ಹಂಗೆಲ್ಲ ಮಾಡ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರ್ ಅಂತ ಹೇಳ್ಬಿಟ್ಟು. ಇನ್ನು ಲೈಫಲ್ಲಿ ಏನಾದರೂ ತೋಟನ ಸೇಲ್ ಮಾಡಿದ್ರಂತೂ ನಮಗೆ ಇಂಥ ಚಾನ್ಸಸ್ ಸಿಗೋದಿಲ್ಲ, ಈ ಥರ ಪ್ರಕೃತಿನ ನೋಡೋದಕ್ಕೆ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.